ಈಗ ಇಲ್ಲೇ ಒಂದು ಸ್ವಲ್ಪ ಫೋಟೋಸ್ ವೀಡಿಯೋಸ್ ತೆಗಿತಾ ಇದ್ನಲ್ಲ, ಅಲ್ಲೇ ರೋಡಲ್ಲಿ ಒಂದು ಮಿಲಿಪೇಡ್ ಥರ ಹೋಗ್ತಾಯಿತ್ತು, ಅಂದರೆ ಒಂದು ಹುಳ. ನಾನು ಅದನ್ನು ತಂದು ರೋಡ್ ಮೇಲೆ ಬಿಟ್ಟು ಮಾಡಿಲ್ಲಪ್ಪ, ಅದೇ ಜಸ್ಟ್ ಹಿಂಗೆ ಹೋಗ್ತಾಯಿತ್ತು. ಒಂದು 5 ನಿಮಿಷ ವೆಯ್ಟ್ ಮಾಡಿದೆ, ಇಲ್ಲಿ ಹತ್ತಿತು. ಅಲ್ಲಿ ಆ್ಯಕ್ಚುಲಿ ಈ ಕಡೆ ರೋಡಲ್ಲಿ ಎತ್ತಿತು. ನಾನು ಹೆಂಗೆ ಹೋಗುತ್ತೋ ಹಂಗೆ ಹೋಗುತ್ತೋ ಹಿಂಗೆ ಹೋಗುತ್ತೋ ಹೆಂಗೆ ಹೋಗ್ತಿದ್ದೋ ಗೊತ್ತಿಲ್ಲ ಅಂತ ಒಂದು 3/4 ಭಾಗ ಬರೋವರೆಗೂ ವೆಯ್ಟ್ ಮಾಡಿದೆ. ಅದು ಇನ್ನೇನು ಹತ್ರ ಬರುತ್ತೆ ಅನ್ನಂಗೆ ಇಲ್ಲಿ ಗಾಡಿ ಪಾರ್ಕ್ ಮಾಡಿ ಇಟ್ಕೊಂಡು ಜಸ್ಟ್ ಗ್ಲೌಸ್ ಇಟ್ಬಿಟ್ಟು ಅದಕ್ಕೆ ಹಿಂಗೆ ಮೊಬೈಲ್ ಇಟ್ಟಿದ್ದು ಅಷ್ಟೇ. ಅದು ಶಾರ್ಟು ಅದು ಹೆಂಗೆ ಬಂತು ಗೊತ್ತಿಲ್ಲ ನನಗೆ, ಎಲ್ಲ ಹಾಕಿರ್ತೀನೋ ಗೊತ್ತಿಲ್ಲ. ಹೇಗಿದೆ ಆ ಶಾರ್ಟ್ ಅನ್ನೋದು ಹೇಳಿ. ಅಷ್ಟೊಂದು ಬಿಲ್ಡಪ್ ಕೊಟ್ಟೆ, ಬಟ್ ಶಾರ್ಟ್ ಹೆಂಗೆ ಬಂದಿರುತ್ತೋ ಗೊತ್ತಿಲ್ಲ. ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ. ಆಹಾ ಎಂಥ ಬ್ಯೂಟಿಫುಲ್ ಎಸ್ಟೇಟ್. ಏನೋ ಸೌಂಡು. ನಾನು ಏನಪ್ಪ ಹಿಂಗೆ ಸೌಂಡು ಅಂದ್ಕೊಂಡು, ಏನೋ ಇಲ್ಲಿ ಎಸ್ಟೇಟ್ ಅನಿಸುತ್ತೆ. 1:45 ಆಗಿದೆ ಗೈಸ್. 1:15 ಕೊಪ್ಪದಲ್ಲಿ ಇರ್ತೀನಿ ಅಂದೆ, 1:45 ಆಗಿದೆ. ನೀನು ಆಗುಂಬೇಕು ಹೋದಂಗೆ ಗುರು. ಇವತ್ತು ಹೋಗೋಣ ಆರಾಮಾಗಿ ಹೋಗೋಣ. ಈಗ ಹೋಗ್ಬಿಟ್ಟು ಕುಪ್ಪಳ್ಳಿಲೆಲ್ಲ ಊಟ ಮಾಡಬೇಕಾದ್ರೆ ಆಗುಂಬೆಲ್ಲಿ ಯಾವುದೋ ಸ್ಟೇ ಇದ್ದರೆ ಸ್ಟೇ ಬುಕ್ ಮಾಡೋಕ್ಕೆ ಪ್ರಯತ್ನ ಪಡೋಣ. ಏನಿಲ್ಲ, ಕಾಲ್ ಮಾಡಿಬಿಟ್ಟು ಒಂದು ಸ್ವಲ್ಪ ಅಡ್ವಾನ್ಸ್ ಹಾಕ್ಬಿಟ್ಟು, ಓಯ್ ಅಪ್ಪ ಭಯ ಆಗ್ಬಿಡ್ದು ಗುರು. ಅಲ್ಲಿ ಮೇಲೆ ಅವ್ರು ನೋಡಿ ಒಳ್ಳೆ ಬೊಬ್ಬೆ ನಿಂತಂಗೆ ನಿಂತ್ಬಿಟ್ಟವ್ರು. ಯಪ್ಪ ಟೀ ಕದರ್ಸೋರು. ಅದು ಹಿಂಗೆ ನಿಂತಿದ್ರು ಸ್ಟ್ರೈಟಾಗಿ. ಒಂದು ಸ್ವಲ್ಪ ಅಲ್ಲಾಡ್ತಾ ಇರಲಿಲ್ಲ. 2 ಗಂಟೆ ಆಗ್ತಾಯಿದೆ ಆಗಲೇ. ಒಂದು 4 ಗಂಟೆ ಹಂಗೆ ಕುಪ್ಪಳ್ಳಿ ಬಿಟ್ರು. ಆ್ಯಕ್ಚುಲಿ ಕುಪ್ಪಳ್ಳಿಯಿಂದನೂ ಆಗುಂಬೆಗೆ ಮಧ್ಯೆ ಒಂದು ರೂಟ್ ಇದೆ. ಇದು ಯಾವುದು ಕುಂದಾದ್ರಿ ಪಕ್ಕದಲ್ಲಿ, ಆ ಕಡೆನೂ ಹೋಗೋಣ ಅಂದ್ಕೊಂಡೆ. ನೋಡಿ, ಇನ್ನು ನಾಳೆ ಒಳಗೆಲ್ಲ ಸುತ್ತರಿ ಜಾಸ್ತಿ ಇದೆ. ಸೊ ಇಲ್ಲಿ ಸ್ವಲ್ಪ ಆಗುಂಬೆಗೆ ಹೋಗೋದು ಮುಂಚೆ ಸ್ವಲ್ಪ ಬೇಗ ತಲುಪ್ಕೊಂಡ್ರೆ ಮಳೆಯಿಂದ ಬಚಾವ್ ಆಗ್ಬೋದು. ಸಂಜೆ ಹೊತ್ತು ಜಾಸ್ತಿ ಮಳೆ ಆಗೋ ಚಾನ್ಸಸ್ ಇರುತ್ತೆ. ನನಗೇನು ನೈಟ್ ರೈಡ್ ಮಾಡೋಕ್ಕೂ ಯಾವುದೇ ಇಂಜರ್ತಾ ಇಲ್ಲ. ಸ್ವಲ್ಪ ಅಕಸ್ಮಾತ್ ಲೇಟ್ ಆದ್ರೂ. ಬಟ್ ಏನಂದರೆ ಸ್ಟೇ ಯಾವುದು ಅನ್ನೋದು ಒಂದು ಸ್ವಲ್ಪ ನೋಡ್ಕೊಂಬಿಟ್ರೆ ಅಪ್ಪ ವರ್ತ್ ಕಮಿಂಗ್ ಇನ್ ದಿಸ್ ರೂಟ್ ಗೈಸ್. ಸಮ್ಮವ್ ನೀವು ಇದೇನೋ ಬಾಳೆಹೊನ್ನೂರು, ಅದು ಹೆಸರುಗಳೇ ಬರಲ್ಲ ಗುರು. ಬಾಳೆಹೊನ್ನೂರಿಂದ ಮೇಲ್ಪಾಲ್ ಕುಪ್ಪ, ಬಾಳೆಹೊನ್ನೂರಿಗೆ ಸಮ್ಮವ್ ನೀವು ಯಾವ ಕಡೆಯಿಂದ ಬನ್ನಿ, ಈ ರೂಟ್ ಬೇಕು ಅಂದರೆ ಬಾಳೆಹೊನ್ನೂರು ಮೇಲ್ಪಾಲ್ ಕುಪ್ಪ ಫುಲ್ಲು ಟೀ ಎಸ್ಟೇಟ್, ಬ್ಯೂಟಿಫುಲ್ಲು. ಬಟ್ ನಮ್ಮ ವೆಸ್ಟರ್ನ್ ಘಾಟ್ಸ್ ನನಗೆ ಈ ಸರಿ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದಾವೆ ಈ ಟೀ ಎಸ್ಟೇಟಿಂದ. ಕೇರಳ ವೈಬ್ಸ್. ಬರಬೇಕು ಇನ್ನೂ ಜೋರಾಗಿ ಬರಬೇಕು. ಏಯ್ ಅವಮಾನ ಒಂದೇ ಸರಿ ಮೇಲೇದೇನೋ ಅನ್ಕೊಂಬಿಟ್ಟೆ ರೋಡು. ಈಗ ಇದು ಬಂದುಬಿಟ್ಟು ಎನ್ನಾರ್ಪುರದಿಂದ ಕೊಪ್ಪಕ್ಕೆ ಹೋಗೋ ರೂಟು. ಇನ್ನೊಂದು 3 ಕಿಲೋಮೀಟ್ರ್ ಇದೆ. ಬಾಳೆಹೊನ್ನೂರಿಂದ ಬರ್ತಾ ಈ ಕಡೆಗೆ ಜಾಯಿನ್ ಆಗುತ್ತೆ. ಬೇರೆ ಹಿಂದೆನೇ ಎಲ್ಲನ ಕುಪ್ಪಳ್ಳಿಗೆ ಐತಾ ಅಂತ ಒಂದು ಸರಿ ನೋಡ್ಕೊಂಬಿಟ್ರೆ ಪ್ರಶಾಂತವಾಗಿ ಹೋಗ್ಬಿಡ್ಬೋದು. ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ಕೊಪ್ಪದಿಂದ ಹಂಗೆ ಡೈರೆಕ್ಟ್ ಹೋದರೆ ಆಗುಂಬೆ. ಇಲ್ಲ ಅಲ್ಲಿಂದ ರೈಟ್ ತೊಗೊಂಡ್ರೆ ಕುಪ್ಪಳ್ಳಿ ಕಡೆಗೆ. ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಇದೆ. ಸೊ ಕೊಪ್ಪದಿಂದ ಒಂದು 7-8 ಕಿಲೋಮೀಟ್ರ್ ಬರ್ತೀನಿ. ಆದರೆ ಕುಪ್ಪಳ್ಳಿಗೆ ಹೋಗಿ ವಾಪಸ್ ಕೊಪ್ಪಕ್ಕೆ ಬಂದೇ ಬರ್ತೀನಿ. ಅಂದರೆ ಕುಪ್ಪಳ್ಳಿಲಿ ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದ್ರ ಮೇಲೆ. ನಿಮಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ ಕುಪ್ಪಳ್ಳಿ ಬಗ್ಗೆ, ಅಂದರೆ ನನ್ನ ಕುಪ್ಪಳ್ಳಿಯ ಇದರ ಬಗ್ಗೆ ನಿಮಗೆ ಅದು ಹೇಳ್ತೀನಿ. ಕೊಪ್ಪ ಬಿಟ್ಟು ಕುಪ್ಪಳ್ಳಿ ಕಡೆಗೆ ಹೋಗ್ಬೇಕಾದ್ರೆ ಹೇಳ್ತೀನಿ. ಹೋಗ್ಬಿಟ್ಟು ಕುಪ್ಪಳ್ಳಿಲಿ ಊಟ ಮಾಡಿಬಿಡೋಣ. ಅಲ್ಲಿ ಸಿಗದಿದ್ರೆ ಅಲ್ಲಿ ಕ್ಯಾಂಟೀನ ಏನೋ ಇರಬೇಕು. ಇವತ್ತು ಬೇರೆ ವೀಕೆಂಡು, ಜನ ಇದ್ದೇ ಇರ್ತಾರೆ. ಮಂಗಳೂರು 120, ಶೃಂಗೇರಿ 28, ಆಗುಂಬೆ 35, ಕವಿಶೈಲ 9 ಕಿಲೋಮೀಟ್ರ್. ಸೂಪರ್. ಸೊ ಇಲ್ಲಿಂದ 9 ಕಿಲೋಮೀಟ್ರ್ ಕವಿಶೈಲಕ್ಕೆ ಆ್ಯಕ್ಚುಲಿ ಹಿಂದೆನೇ ಒಂದು ರೋಡ್ ಸಿಗುತ್ತೆ. ಫಸ್ಟ್ಗೆ ಒಂದು ಕೆಲಸ ಮಾಡೋಣ, ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಕುವೆಂಪು ಅವ್ರ ಮನೆ ನೋಡಿಕೊಂಡು ಅಲ್ಲಿಂದ ಕವಿಶೈಲಕ್ಕೆ ಬರೋಣ. ಕವಿಶೈಲದಲ್ಲಿ ಎಷ್ಟೋ ಟೈಮ್ ಸ್ಪೆಂಡ್ ಮಾಡ್ತೀನೋ ಗೊತ್ತಿಲ್ಲ. ಅದೊಂಥರ ಬೆಟ್ಟದ ಥರ ಐತೆ. ಸೊ ಅದಕ್ಕೆ ಅಲ್ಲಿ ಆರಾಮಾಗಿ ಕೂತ್ಕೊಂಡು ತಿರುಗಿ ವಾಪಸ್ ರಿಟರ್ನ್ ಆಗ್ಬೋದು. ಏನಂತೀರಾ? ಹೇಳ್ಬೇಕು ನೀವು. ಇದೇನೋ ಹೇಳ್ತೀನಿ ಅಂದಿದ್ನಲ್ಲ, ನೀವು ಒಂದು ಸಾರಿ ನನ್ನ ಚಾನಲ್ಗೆ ಹೋಗ್ಬಿಟ್ಟು ಚಾನಲ್ ಮೇಲೆ ಕ್ಲಿಕ್ ಮಾಡಿ. ಈಗೇನು ಬೇಡ, ವೀಡಿಯೋ ಆದಮೇಲೆ. ಇಲ್ಲ ನೀವು ವಾಪಸ್ ಕಂಟಿನ್ಯೂ ಮಾಡ್ತೀರಾ ನಾನು ನೋಡೋದು ಅಂದರೆ ಬೇಕಾದ್ರೆ ಈಗಲೇ ನೋಡ್ಕೊಂಬನ್ನಿ. ಚಾನಲ್ ಮೇಲೆ ಕ್ಲಿಕ್ ಮಾಡಿ, ವೀಡಿಯೋಸ್ಗೆ ಹೋಗಿ, ಸೀದಾ ಫಸ್ಟ್ ವೀಡಿಯೋಗೆ ಹೋಗಿ. ಲಾಸ್ಟಲ್ಲಿ ಸುಮಾರು 2016-17 ತೆಗ್ದಿರ್ತೀನಿ ನಾನು. ಆ ಸೀದಾ ಹೋದ್ರಾ ಅದು ಯಾವ ವೀಡಿಯೋ ಅಂತ ನೋಡಿ.
ಆ್ಯಕ್ಚುಲಿ ನನ್ನ ಚಾನಲಲ್ಲಿ ಫಸ್ಟ್ ವೀಡಿಯೋ ಒಂದು ಕುಪ್ಪಳ್ಳಿಯಲ್ಲಿ ಕುವೆಂಪು ಅವ್ರ ಮನೆ ಇದೇನು ಬಿ ರೋಲ್ಸ್ ಫುಲ್ಲು ಗೋಪ್ರಲ್ಲೇ ಶೂಟ್ ಮಾಡಿರ್ತಕ್ಕಂಥ ಬಿ ರೋಲ್ಸಿಂದ ಹಾಕಿದ್ದು. ನಾನು ಮೇಯ್ನು ಗೋಪ್ರೋ ತಗೊಂಡಿದ್ದ ರೀಸನ್ನೇ ಅದಕ್ಕೆ. ಏನಂದರೆ ನನಗೆ ಶೂಟ್ ಮಾಡೋದು, ಶಾರ್ಟ್ ಮೂವೀಸ್ ಮಾಡೋದೆಲ್ಲ ಸಖತ್ ಇಷ್ಟ ಇರ್ತಿತ್ತು. ಸೊ ನಾರ್ಮಲ್ DSLR ನನ್ನ ಹತ್ರ ಇದ್ದಿದ್ದು 1100ಅಲ್ಲಿ ಈ ಸ್ಟೆಬಿಲಿಟಿ ಎಲ್ಲ ಇರಲಿಲ್ಲ. ಆವಾಗ ಗೊತ್ತಾಯ್ತು ನನಗೆ ಗೋಪ್ರೋಲ್ ಸ್ಟೆಬಿಲಿಟಿ ಇದೆ ಅಂತ, ಪ್ಲಸ್ ಕ್ಲಾರಿಟಿನೂ ಚೆನ್ನಾಗಿ ಬರುತ್ತೆ ಅಂತ ಗೊತ್ತಾಯಿತು. ಅದಕ್ಕೆ ಅಂದ್ಕೊಂಡೆ ಅದು ಹೆಂಗಿದ್ರು ತೊಗೊಳ್ಳೋಣ, ಚೆಸ್ಟ್ ಮೌಂಟ್ ಹಾಕ್ಕೊಂಡ್ರೆ ಬೈಕ್ ರೈಡ್ಗೂ ಆಗುತ್ತೆ, ನಮ್ಮದು ಫುಲ್ಲು ಬಿ ರೋಲ್ಸು ತೆಗಿಬೋದು ಅಂದ್ಕೊಂಡು ತೆಗೆದಿದ್ದು. ನೋಡಿ ಆ ವಿಡಿಯೋ ಒಂದು ಸಾರಿ, ಇಲ್ಲಾಂದರೆ ಇಲ್ಲಿ ಐ ಕಾರ್ಡ್ಸಲ್ಲಿ ಬರ್ತಾ ಇರುತ್ತೆ, ಹಾಕಿರ್ತೀನಿ, ಕ್ಲಿಕ್ ಮಾಡಿ ನೋಡಿ. ಸೊ ದಟ್ಸ್ ದ ಫಸ್ಟ್ ವೀಡಿಯೋ ಇನ್ ಮೈ ಚಾನಲ್. ಈಗ ಕುಪ್ಪಳ್ಳಿಲಿ ಊಟ ಸಿಗಬಾರ್ದು, ಹೆಂಗೆ ಜೋಕೋ ಅಂದಂಗೆ ಆಗುತ್ತೆ. ಇಲ್ಲೆಲ್ಲ ಹನಿ ಇಡ್ತಾನೇ ಇದೆ. ಸೂಪರ್ ಆಗಿದೆ. ಕುಪ್ಪಳ್ಳಿಗೆ ಹೋಗೋ ರೂಟು ಅದ್ಭುತವಾಗಿದೆ. ಕುವೆಂಪು ಕುಪ್ಪಳ್ಳಿ ಕವಿಶೈಲ ರೋಡ್ ಈ ಕಡೆ ನಾನು ಸೊ ಟೈಮ್ ಬಂದು 2:30 ಆಗಿದೆ. 1:30ಗೆ ಬರಬೇಕಾಗಿದ್ದು 2:30ಗೆ ಬಂದಿದ್ದೀನಿ. ಸೊ ದಿಸ್ ಈಸ್ ಯುವರ್ ಕವಿಶೈಲ. ಜನದಿಂದ ತುಂಬಿದೆ, ಬಟ್ ಅಲ್ಲೆಲ್ಲೂ ಯಾವುದೂ ಹೋಟೆಲ್ ಗೀಟಲ್ ನನಗಂತೂ ಕಾಣಿಸ್ಲಿಲ್ಲ. ಸೊ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೊರಡೋಣ. ಫುಲ್ಲು ಮಳೆ ಸ್ಟಾರ್ಟ್ ಆಯಿತು. ನಾನು ಆ ಕಡೆ ಎಲ್ಲನೂ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಹೊರಗೆ ಫುಲ್ಲು ಜೋರಾಗಿ ಇಲ್ಲಿ ಇಷ್ಟೇ ಬರ್ತಿತ್ತು, ಬಟ್ ನನಗೆ ಇದು ಸ್ವಲ್ಪ ಜಾಸ್ತಿ ಅನ್ನಿಸ್ತಾ ಇದೆ ಅಷ್ಟೇ. ಸೊ ಕವಿಶೈಲ ಹೋಗಿ ನೋಡಿಕೊಂಡು ಹೊರಡೋಣ. ನನಗೆ ಪೂರ್ಣಚಂದ್ರ ತೇಜಸ್ವಿ ಅವರ ಬುಕ್ ಓದಿದ್ದಾದಮೇಲೆ ಅವರ ಪರ್ಸ್ಪೆಕ್ಟಿವ್ ಆ್ಯಂಡ್ ನೇಚರ್ನ ಆಸ್ವಾದಿಸೋ ಪರ್ಸ್ಪೆಕ್ಟಿವೇ ಚೇಂಜ್ ಆಯಿತು ಆ್ಯಕ್ಚುಲಿ ಅದು. ಸೊ ಅದರ ಮೇಯ್ನ್ ರೀಸನ್ ಪೂರ್ಣಚಂದ್ರ ತೇಜಸ್ವಿ ಅವರು ಅಂತಲೇ ಹೇಳ್ಬೋದು. ಅವ್ರಿಗಿಂತ ಮೊದಲು ನಾನು ಅವರ ಅವ್ರದ್ದು ಮಲೆಗಳಲ್ಲಿ ಮದುಮಗಳು ಓದಿದ್ದೆ. ಅದೇ ಅವರೊಂಥರ ಡಿಸಿಪ್ಲೈನ್ಡಾಗಿ ಬರೆಯೋ ರೀತಿ. ಅವರಲ್ಲೂ ಸ್ವಲ್ಪ ಪದಗಳು ಬೆಳೆಸ್ತಾರೆ, ಬಟ್ ಅಷ್ಟೊಂದು ಏನಂದರೆ ಕ್ಯಾಶುವಲಾಗಿ ಬಳಸಲ್ಲ. ಬಟ್ ಪೂರ್ಣಚಂದ್ರ ತೇಜಸ್ವಿ ಹಂಗಲ್ಲ, ನೀವು ಫ್ರೆಂಡ್ಸ್ ಮಾತಾಡ್ತೀವಲ್ಲ ಆ ರೇಂಜಲ್ಲಿರುತ್ತೆ ಅವರ ಬರವಣಿಗೆ. ಹಿಮ ನೋಡಿ, ಸ್ಮಾರಕ ಪತ್ರ ಎಷ್ಟು ಚೆನ್ನಾಗಿ. ಸೊ ಇಲ್ಲಿ ಕೊಪ್ಪದಲ್ಲಿ ಮೂಕಾಂಬಿಕಾ ಫ್ಯಾಮಿಲಿ ರೆಸ್ಟೋರೆಂಟ್, ಕಾರಂತ್ ವೆಜ್ ರೆಸ್ಟೋರೆಂಟ್, ಇಲ್ಲಿ ಬಂದು ಊಟ ಮಾಡಿದೆ. ಟೈಮ್ ಬಂದ್ಬಿಟ್ಟು 4 ಗಂಟೆ ಆಗಿದೆ. ಸೊ ಆಲ್ ಗುಡ್. ಆಗುಂಬೆಯಲ್ಲಿ ಎಲ್ಲ ಬುಕ್ಕು ಸರ್ ಯಾವ ಖಾಲಿ ಇಲ್ಲ ಸರ್. ಎಲ್ಲ ಕಡೆ ಒಂದು ಕಡೆಯಿಂದ ಟ್ರೈ ಮಾಡ್ತಾ ಬಂದೆ. ಸೊ ಇಲ್ಲಿ ಒಂದು ಚಪಾತಿ ಮೀಲ್ಸ್ ಇದೆ, ಚೆನ್ನಾಗಿತ್ತು. ಆಲ್ ಗುಡ್. ಬೆಳಗ್ಗೆ ಲೈಟಾಗಿ ತಿಂದಿದ್ನಲ್ಲ, ಸೊ ಚೆನ್ನಾಗಿ ಅನಿಸುತ್ತು. ಬಾಡಿ ಈಸ್ ಆಲ್ಸೋ ಫೀಲಿಂಗ್ ಗುಡ್. ಅಂದರೆ ಲೈಟಾಗಿ ತಿಂದರೆ ಒಂಥರ ಬಾಡಿ ಎಲ್ಲ ಫ್ರೀಯಾಗಿರುತ್ತೆ. ಸೊ ಅವ್ರಿಗೆ ಹೇಳಿದ್ದೀನಿ ಸ್ಟೇಗೆ ಹೋಗಿ ಅಲ್ಲಿದ್ದು ತೋರಿಸ್ತೀನಿ ಏನಿದೆ ಅಂತ. ಏನಂದರೆ ಆಗುಂಬೆಲಿ ಸ್ಟೇ ಮಾಡಿದ್ರೆ ಬೆಳಗ್ಗೆ ಚೆನ್ನಾಗಿರುತ್ತೆ, ಒಂದು ಸಂಜೆ ಹಂಗೆ ಸುತ್ತಾಕೊಂಡು ಬರ್ಬೋದು ಅಂತ. ಇನ್ನೂ 1 ಗಂಟೆ ಆಗುತ್ತೆ ನಾವು ಆಗುಂಬೆ ಹೋಗೋ ಅಷ್ಟೊತ್ತಿಗೆ. ಓಕೆ, ಮಳೆ ಹೆವಿ ಹೊಡಿತು ನಾನು ಊಟ ಮಾಡಬೇಕಾದ್ರೆ. ಆ್ಯಂಡ್ ಬರಬೇಕಾದ್ರೂ ಅಷ್ಟೇ ಚಾರ್ಜ್ ಇರಲಿಲ್ಲ. ಕುಪ್ಪಳ್ಳಿಲೂ ಅಷ್ಟೇ ಹೆವಿ ಮಳೆ. ಕವಿಶೈಲಗೆ ಹೋಗೋಕ್ಕೆ ಇವೆಲ್ಲ ಇಟ್ಕೊಂಡು ಇನ್ನು ಲಗೇಜ್ ಇಟ್ಕೊಂಡು ಹೆಂಗೆ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಟು ಬಂದೆ. ಆ್ಯಂಡ್ ಊಟ ಹಸುವಾಗ್ತಾಯಿತ್ತು. ಎಷ್ಟು ಹಸುವಾಗ್ತಾಯಿತ್ತು ಅಂದರೆ ಅಷ್ಟು ಹಸುವಾಗ್ತಾಯಿತ್ತು. ಈ ಕೊಪ್ಪದಲ್ಲಿ
ಓಲ್ಡ್ ಕೊಪ್ಪದಿಂದ ಇಲ್ಲಿವರೆಗೂ ಹುಡ್ಕೊಂಬಂದಿದ್ದೀನಿ ಊಟನ. ಇಲ್ಲಿ ಯಾವುದೂ ಇರಲಿಲ್ಲ, ಬಸ್ ಸ್ಟ್ಯಾಂಡ್ ಹತ್ರ ಸದ್ಯ ಇತ್ತು, ಬಟ್ ಚೆನ್ನಾಗಿತ್ತು ಊಟ, ನೋ ಪ್ರಾಬ್ಲಮ್. ಈಗ ಹೋಮ್ ಸ್ಟೇ ಬಂದುಬಿಟ್ಟು ವಾಟೆಹಳ್ಳ ಅಂತಲೂ ಏನೋ ಇದೆ. ಅಲ್ಲಿ ನಾವು ಆಗುಂಬೆಗೆ ಎಂಟ್ರಿ ಕೊಟ್ಟಿದ ತಕ್ಷಣ ಲೆಫ್ಟ್ಗೆ ಜೋಗಿಗುಂಡಿ ವಾಟರ್ ಫಾಲ್ಸ್ಗೆ ಮಾರ್ಗ ಕಾಣುತ್ತೆ. ಸೊ ಅದರ ಪಕ್ಕನೇ ಇರೋದು. ಕುಪ್ಪಳ್ಳಿಗೆ ಹೋದಾಗ ಅದು ಎಕ್ಸ್ಪೆಷಲಿ ಎಲ್ಲಿ ಪೂರ್ಣಚಂದ್ರ ತೇಜಸ್ವಿ ಸ್ಮಾರಕಾತ್ರಕ್ಕೆ ಬಂದಾಗ ಒಳ್ಳೆ ಏನು ಸರಿಯಾಗಿ ಮಳೆ ಇಡ್ತಾ ಇದೆ. ನೀವಾಗಲೇ ವಿಡಿಯೋ ನೋಡಿದ್ರಲ್ಲ, ಸುಮ್ಮನೆ ನಂಗೆ ಬಿಡ್ತಾ ಇದೆ ಬರ್ತಾ ಇದೆ ಅಂದು ಅವ್ರ ಸ್ಮಾರಕನೂ ಚೆನ್ನಾಗಿತ್ತು. ಇಲ್ಲೇನು ಪೋರ್ ಆಗ್ತಾನೇ ಇರುತ್ತೆ. ರೆಡ್ ಅಲರ್ಟ್ ಹಂಗೆ ಬಂದಾಗ ಮಾತ್ರ ಹೆವಿ ರೈನ್ ಆಗುತ್ತೆ, ಇಲ್ಲಾಂದರೆ ಈ ಥರ ಸಣ್ಣ ಪುಟ್ಟ ಬರ್ತಾನೇ ಇರುತ್ತೆ ಇಲ್ಲೆಲ್ಲ. ಆ್ಯಕ್ಚುಲಿ ಈ ಸಾರಿ ಮಾನ್ಸೂನ್ ರೈಡ್ಸ್ ಜಾಸ್ತಿ ಪ್ಲ್ಯಾನ್ ಇದೆ. ಇದೊಂಥರ ವಾರ್ಮಪ್ ಅನ್ಬೋದು. ಒಬ್ಬರು ಅಮಿತ್ ಬನವಾಸಿ ಅಂತ ಇದ್ದಾರೆ ಆ್ಯಂಡ್ ಅನಿರುದ್ಧ್ ಅಂತ ಇದ್ದಾರೆ. ಅವರು ಆ್ಯಕ್ಚುಲಿ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತಾರೆ ಪ್ಲೇಸಸ್, ಅಂದರೆ ಹಿಡನ್ ಪ್ಲೇಸಸ್ ಅವೆಲ್ಲ. ಸೊ ಆ ಥರ ಪ್ಲೇಸಸ್ ಎಡಿಟ್ ಮಾಡೋಣ ಅಂತ ಆ್ಯಕ್ಚುಲಿ ಇವತ್ತು ಅವ್ರ ಜೊತೆ ಹೋಗಬೇಕಾಗಿತ್ತು, ಬಟ್ ಅವರು ಗ್ರೂಪ್ ರೈಡ್ ಮಾಡ್ತಾಯಿದ್ದಾರೆ ಅಂತ ಒಂದು 15 ಜನ. ನನಗೆ ಗ್ರೂಪ್ ರೈಡ್ ಅವೆಲ್ಲ ಆಗಬರಲ್ಲ, ನೀವು ಆರಾಮಾಗಿ ಹೋಗ್ಬರ್ರಿ, ನಾನು ನೆಕ್ಸ್ಟ್ ಟೈಮ್ ಜಾಯ್ನ್ ಆಗ್ತೀನಿ ಅಂದೆ. ಲಾಸ್ಟ್ ವಾರನೇ ನಾನು ಬರಬೇಕಾಗಿತ್ತು. ಲಾಸ್ಟ್ ವಾರ ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿ ಎಲ್ಲ ಕ್ಲೀನಾಗಿ, ಇವತ್ತು ಸಹ ಅಷ್ಟು ಕ್ಲೀನಾಗಿ ಜೋಡಿಸಿರಲಿಲ್ಲ. ಲಾಸ್ಟ್ ಟೈಮ್ ಅಷ್ಟು ಕ್ಲೀನಾಗಿ ಜೋಡಿಸಿ ಮಲ್ಕೊಂಡು ವರ್ಕ್ ಮುಗಿಸ್ಕೊಂಡು ಮಲಗೋ ಅಷ್ಟೊತ್ತು 2 ಗಂಟೆ ಆಯಿತು ರಾತ್ರಿ. ಬೆಳಗ್ಗೆ ಅಲಾರಾಮ್ ಹೊಡಿತು, ಹಿಂಗೆ ಆಫ್ ಮಾಡಿಬಿಟ್ಟು ಮಲ್ಕೊಂಡೆ. ನೋಡಿದ್ರೆ 7:15 ಆಗಿತ್ತು ಆಗಲೇ ಎದ್ದೇಳೋ ಅಷ್ಟೊತ್ತಿಗೆ. ಇನ್ನು ಶೈಲು ಹೋಗಲ್ವ ಅಲ್ದು, ಇಲ್ಲಮ್ಮ ನಿದ್ದೆ ಮಾಡಬೇಕು ಅಂತಂದು 10 ಗಂಟೆವರೆಗೂ ನಿದ್ದೆ ಹೋಗಿದ್ದೀನಿ ಅವತ್ತು. ಸೊ ಅದು ಲಾಸ್ಟ್ ವಾರದ ಕತೆ. ಇವಾಗಿನ್ನ ಟೈಮು 4:10. ಕ್ಲೈಮೇಟ್ ನೋಡಿ ಹೇಗಿದೆ. ಇವಾಗಿಂದ ಸ್ಟೇಗೆ ಬಂದೆ. ಇಲ್ಲಿ ನೋಡಿ ಮಳೆ ಹೆಂಗೆ ಹೊಡಿತಾ ಇದೆ. ಇದೇ ಆ್ಯಕ್ಚುಲಿ ಆಗುಂಬೆ ಸ್ಟಾರ್ಟ್. ಈ ಕಡೆಯಿಂದ ಜೋಗಿಗುಂಡಿ ವಾಟರ್ ಫಾಲ್ಸ್ಗೆ ಹೋಗ್ತಾರೆ ಆ್ಯಂಡ್ ಇದು ಬಂದು ಸ್ಟೇ. ನಿಮಗೆ ಆಮೇಲೆ ಕೆಳಗಿಂದ ವ್ಯೂ ತೋರಿಸ್ತೀನಿ. ನೋಡ್ಬೋದು ಮಳೆ ಹೆಂಗೆ ಆಗ್ತಾಯಿದೆ ಅಂತ. ರೂಮ್ ಅಂತೂ ಡೀಸೆಂಟಾಗಿದೆ ಆ್ಯಂಡ್ ವಾಟರ್ ಸ್ವಲ್ಪ ಹಾಟ್ ವಾಟರ್ ಬರುತ್ತಾ ಇಲ್ಲ ಅಂತ ಕೇಳಬೇಕು ಅವರು. ಹಾಟ್ ವಾಟರ್ ಯಾವುದೇ ಕಡೆ ಬರುತ್ತೆ ಅಂತ. ನಿಮ್ಮ ಡೇಗಿರೋಕ್ಕೆ 1000 rupees. ಸೊ ಇದ್ರದ್ದು ನಿಮಗೆ ಎಕ್ಸಾಕ್ಟ್ ನೇಮೆಲ್ಲ ಹೇಳ್ತೀನಿ ನಾನು ಸ್ವಲ್ಪ ಹೊತ್ತಾದಮೇಲೆ. ಅಲ್ಲಿ ಬೆಳಗ್ಗೆನೂ ನಿಮಗೆ ಫುಲ್ ಇದ್ರಿಗೆ ಇದನ್ನು ತೋರಿಸ್ತೇನೆ. ಸೊ ಸದ್ಯಕ್ಕೆ ಇಷ್ಟು. ಮಳೆ ನಿಂತರೆ ಊರೊಳಗೆ ಸ್ವಲ್ಪ ಹೋಗಿ ಊಟ ಮಾಡೋದು ಇಲ್ಲ ಊಟ ತಗೊಂಬರೋದು ವ್ಯವಸ್ಥೆ ಮಾಡ್ಕೊಳ್ಳೋದಾಗುತ್ತೆ. ಸೊ ಸದ್ಯಕ್ಕಿಷ್ಟು ಸೇಫಾಗಿ ಅಂತ ಬಂದಿದ್ದೀನಿ. ಒಂದು 5 ಗಂಟೆಗೆ ಬಂದೆ, ಅಲ್ಲಿಂದ ಒಂದು 45 ನಿಮಿಷ ಆರಾಮ್ಸೆ ಬರ್ಬೋದು. ಈಗ ಇಲ್ಲಿಗೆ ಬಂದಾಗ ಹೆವಿ ಮಳೆ ಹೊಡಿತಾ ಇದೆ. ಸೊ ಹೊರಗಡೆ ನೋಡಿ ಯಾವ ಥರ ಇದೆ. ಈಗ ಟೈಮ್ ಬಂದು ಒಂದು 5:15 ಆಗಿದೆ. ಸೊ ಹಂಗೆ ಹೋಗ್ಬಿಟ್ಟು ಸ್ವಲ್ಪ ಸಿಟಿ ಇನ್ನೊಂದು ಸ್ವಲ್ಪ ದೂರ ಅಷ್ಟೇ. ಇದು ಇಲ್ಲಿಂದನೇ ಆ್ಯಕ್ಚುಲಿ ಆಗುಂಬೆ. ಸೊ ಅಲ್ಲಿವರೆಗೂ ಹೋಗಿ ನೋಡಿಕೊಂಡು ಬರೋಣ. ಬೈಕಲ್ಲಿ ಪಾರ್ಕ್ ಮಾಡಿದ್ದೀನಿ. ಈ ಕಡೆನೂ ಯಾವುದೋ ರೂಟ್ ಇದೆ. ನಿಮಗೆ ಹೊರಗಡೆಯಿಂದ ತೋರಿಸ್ಬಿಡ್ತೀನಿ ಯಾವ ಥರ ಇದೆ ಹೋಮ್ ಸ್ಟೇ ಅಂತ. ಬೈಕ್ ಇಲ್ಲಿ ಪಾರ್ಕ್ ಮಾಡಿದ್ದೀನಿ, ಲಾಕ್ ಏನು ಹಾಕಿಲ್ಲ. ನಂದು ಇದು ಹಿಂದೆದೊಂದು ಕ್ಲೀನ್ ಆಗಿಬಿಟ್ಟಿದ್ರೆ ಸಾಕಾಗೋದು. ಬಿಟ್ಟರೆ ಸೂಪರ್. ಹಿಮ ಅಂತೂ ಮಳೆಯಲ್ಲೇ ಇದರದ್ದು ಚೆಂದ ನೋಡಿ. ಮುಂದೆದು ಎಷ್ಟು ಮಿಣ ಅಂತ ಐತೆ, ಹಿಂದೆದು ಅಷ್ಟೇ ಡಲ್ ಹೊಡಿತಾಯಿತ್ತು. ಒಂದು ಸಾರಿ ಬೆಳಗ್ಗೆ ಎದ್ದು ತೊಗೊಳ್ಬಿಡ್ತೀನಿ, ಹೊಳಿಬೇಕದು. ಹಂಗೆ ಇದರ ಹೆಸರು ಮಿಸ್ ಆಯಿತು, ನೋಡಿ ಹೇಳ್ತೀನಿ. ನೋಡಿ ಈ ಕಡೆಯಿಂದ ಇಲ್ಲೆಲ್ಲ ರೂಮ್ಸ್ ಇದೆ. ಮೇಲೇನು ಒಂದು 1 2 3 ರೂಮ್ಸ್ ಇರ್ಬೋದು. ಒಂದೊಂದರಲ್ಲಿ 4-5 ಜನ ಆರಾಮಾಗೆ ಇರ್ಬೋದು. ಇಲ್ಲೆಲ್ಲ ಅವ್ರವ್ರ ಓನು ಇದಿರ್ತಾವೆ ಬಾವಿಗಳು. ಏನಿಲ್ಲ, ಬೈಕಲ್ಲಿ ಬರೋಣ ಅಂದ್ಕೊಂಡೆ, ಬಟ್ ಸ್ವಲ್ಪ ಹಂಗೂ ಎಕ್ಸ್ಪ್ಲೋರ್ ಮಾಡೋಣ. ಹಂಗೇ ಬೈಕ್ ಏನು ಬೇಡ, ಹಂಗೆ ಎಕ್ಸ್ಪ್ಲೋರ್ ಮಾಡೋಣ ಅನ್ನಿಸ್ತು. ಸೊ ಅದಕ್ಕೆ ವಾಕಲ್ಲೇ ಹೋಗಿ ಬರೋಣ ಅಂತ ಬಂದೆ. ನನ್ನ ಟೈರ್ ನೋಡಿ ಹೇಗಿದೆ.
ಆಗುಂಬೆಲ್ಲಿ ರೈಡೇ ಎಲ್ಲ ಸ್ವಲ್ಪ ವಾಕಲ್ಲೂ ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲಿ ಆ್ಯಕ್ಚುಲಿ ಜೋಗಿಗುಂಡಿ ವಾಟರ್ ಫಾಲ್ಸ್ ಚೆಕ್ ಪೋಸ್ಟ್ ಇರುತ್ತೆ ನೋಡಿ. ಇಲ್ಲಿ ಕುದುರೆಮುಖ ವನ್ಯಜೀವಿ ವಿಭಾಗ ಕಾರ್ಕಳ ಸೋಮೇಶ್ವರ ಅಭಯಾರಣ್ಯ. ಸೋಮೇಶ್ವರ ಆ್ಯಕ್ಚುಲಿ ಆಗುಂಬೇಕು ಮುಂಚೆ ಸೋಮೇಶ್ವರ ಸಿಗುತ್ತೆ ನಮಗೆ. ಆ ಕಡೆಯಿಂದ ನೀವು ವರಂಗ ಕಡೆಯಿಂದ ಬಂದರೆ ಹೆಬ್ರಿ ಆದಮೇಲೆ ಸೋಮೇಶ್ವರ ಸಿಗುತ್ತೆ. ಅದಾದಮೇಲೆ ನಮಗೆ ಆಗುಂಬೆ ಸಿಗುತ್ತೆ. ಇದು ಆ್ಯಕ್ಚುಲಿ ಆಗುಂಬೆದು ಸ್ಟಾರ್ಟು. ಈ ವಿಡಿಯೋದಲ್ಲಿ ಹೆಂಗೆ ಕಾಣ್ತಾ ಇತ್ತು ಅನ್ನೋ ಗೊತ್ತಿಲ್ಲ, ನನಗಂತೂ 50 ಮೀಟ್ರ್ ಆಚೆ ವಿಸಿಬಿಲಿಟಿ ಇಲ್ಲ ನೋಡಿ. ಅಲ್ಲಿ ಕಾರು ಹೋದ್ಮೇಲೆ ಇದರಿಂದ ಆ್ಯಕ್ಚುಲಿ ಹೆವಿ ಗ್ರೀನ್ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ. ಅಂದರೆ ನನಗೆ ಗೋಪ್ರೋ ವ್ಯೂವಲ್ಲಿ, ನನಗೆ ಗೋಪ್ರೋದಲ್ಲಿ ನೋಡಿದಾಗ ಹೆವಿ ಸ್ಯಾಚುರೇಟೆಡ್ ಥರ ಕಾಣಿಸ್ತಾ ಇದೆ. ಬಟ್ ಕಣ್ಣಿಗೆ ಮಾತ್ರ ಒಂಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ಥರ ಫುಲ್ಲು ಫಾಗು. ಈ ಕಡೆ ನೋಡಿದ್ರು ಅಷ್ಟೇ, ಈ ಕಡೆ ನೋಡಿದ್ರು ಅಷ್ಟೇ, ಫುಲ್ ಫಾಗ್. ಅಲ್ಲಿ ನೋಡಿದ್ರಲ್ಲ, ಅಲ್ಲಿ ಕಾಮತ್ ಹೋಟ್ಲಿದೆ. ಇಲ್ಲಿಂದ ಒಂದು 50-100 ಮೀಟರ್ಸಲ್ಲಿ ಊರು ಬರುತ್ತೆ ಅನಿಸುತ್ತೆ. ಹೇಗಿದೆ ನೋಡಿ, ನಿಮ್ಗೆ ಹೆಂಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಲ್ಲ ಇನ್ನೂ ಒಳಗೂ ನನಗೆ ಬೇರೆ ಐಸ್ಗೆ ಫುಲ್ ಕಾಣಿಸ್ತಾ ಇದೆ ಅಲ್ಲೆಲ್ಲ ನೀರು. ಮೈ ಗಾಶ್. ಕೊಲ್ಲೂರು 95, ಉಡುಪಿ 55, ತೀರ್ಥಹಳ್ಳಿ 32. ಮಳೆ ಜಾಸ್ತಿ ಆಗ್ತಾ ಇದೆ. ಏನು 200 ಮೀಟರ್ಸ್ ಇದೆ ಅಲ್ಲಿಂದ ಇಲ್ಲಿಗೆ ಅಷ್ಟೇ. ನಾನು ಉಲ್ಲಾಸು ಫಸ್ಟ್ ಟೈಮ್ ರೈಡಿಂಗಲ್ಲಿ ಮೀಟ್ ಆಗಿದ್ದು. ಆವಾಗ ನೈಟು ಒಂದು 10-10:30 ಅನ್ನೋದಂಗೆ ಫುಲ್ ಈ ರೋಡಿಂದ ಆ ಎಂಡ್ವರೆಗೂ, ತಿರ್ಗಿ ಆ ಕಡೆ ರೋಡಿಂದ ಆ ಎಂಡ್ವರೆಗೂ ಫುಲ್ ತಿರುಗಾಡ್ಕೊಂಬಂದಿದ್ವಿ. ಬ್ಯೂಟಿಫುಲ್ ಮೆಮೊರೀಸ್. ಇದು ದಿ ಫೇಮಸ್ ಮಾಲ್ಗುಡಿ ಮನೆ ಇದೆ, ಓಪನ್ ಇದೆ. ಸ್ವಲ್ಪ ಹೋಟೆಲ್ಗೆ ಹೋಗಿ ಕಾಫಿನೋ ಟೀನೋ ಕುಡಿದು ಸ್ವಲ್ಪ ಏನಾರ ತಿನ್ಕೊಂಡು ಬೇಕಾದರೆ ಪಾರ್ಸಲ್ ಕಟ್ಸ್ಕೊಂಡು ಹೋಗೋಣ. ಸೊ ಒಂದು ಟೀ ಹಾಗೂ ಬೇಬಿಕಾರ್ನ್ ಮಂಚೂರಿಯನ್. ಈಗ ತಿಂದಿದ್ದಾಯಿತು. ಏನಂದರೆ ಅದು ಬೇಬಿಕಾರ್ನ್ ಮಂಚೂರಿಯನ್ ಥರ ಇರಲಿಲ್ಲ, ಅಡಲ್ಟ್ ಕಾರ್ನ್ ಮಂಚೂರಿಯನ್ ಥರ ಇತ್ತು. ಅಂದರೆ ಅಷ್ಟೊಂದು ದಪ್ಪ ಇತ್ತು, ಹೆವಿ ಕ್ವಾಂಟಿಟಿ ಕೊಟ್ಟಿದ್ದು. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಬೆಳಗಿನ ಮುಂಜಾವಿನ ಆಗುಂಬೆನ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಪೀಸ್.